ನಾನಿವತ್ತ ಫೌಂಡೇಶನ್ ಯೂಸ್ ಮಾಡ್ಲಾರ್ದ ಬರೀ ಕನ್ಸಿಲರ್ ಒಳಗೆ ಅಷ್ಟ ಮೇಕಪ್ ಮಾಡ್ಕೊಳತ್ತೀನಿ ನೋಡ್ರಿ. ಬರ್ರಿ ಇವತ್ತು ಹೆಂಗ್ ಮಾಡ್ಕೊಳ್ಳೋ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ ನಾನು ಮಾಯಶ್ಚರೈಸರ್ ಹಚ್ಕೊಳತ್ತೀನಿ. ಮಾಯಶ್ಚರೈಸರ್ ಫಸ್ಟ್ ಸ್ಟೆಪ್ ನೋಡ್ರಿ ಮೇಕಪ್ ಒಳಗ. ಇದನ್ನ ನಾನು ಹಚ್ಕೊಂಡು ಬ್ರ್ಯಾಂಡ್ ಬಂದ ಸರಾವಿ ಬ್ರ್ಯಾಂಡ್. ಸೊ ನನ್ನ ಡ್ರೈ ಸ್ಕಿನ್ಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೆಕೆಂಡ್ ಸ್ಟೆಪ್ ಬಂದ ಪ್ರೈಮರ್ ನೋಡ್ರಿ. ಪ್ರೈಮರ್ ಯಾವ್ದು ಅಂತಂದ್ರೆ ರಿಕಾರ್ಡ್ ಆಕ್ಆಫ್ ಬೇಸ್ ರೇಡಿಯಂಟ್ ಗ್ಲೋ. ಸೊ ಇದು ನನ್ನ ಡ್ರೈ ಸ್ಕಿನ್ಗೆ ಬೆಸ್ಟ್. ಅಂಡ್ ಥರ್ಡ್ ಅದಕ್ಕೂ ಮುಂಚೆ ಕನ್ಸಿಲರಿಂಗ್ ಎದಕ್ ಮಾಡ್ಕೋಬೇಕು ಅಂತಂದ್ರೆ ನನ್ಗೆ ಫೌಂಡೇಶನ್ ಹಾಕೊಂಡು ಮೇಕಪ್ ಮಾಡ್ಕೊಳ್ಳೋದ್ರೆ ಬಹಳ ಇಷ್ಟ ಆಗಲ್ರಿ. ಸೊ ಹಂಗಾಗಿ ನಂಗೆ ಲೈಟ್ ವೇಟ್ ಮೇಕಪ್ ಇರ್ಬೇಕು. ಕನ್ಸಿಲಿಂಗ್ ಇಸ್ ಬೆಸ್ಟ್. ಸೊ ಹಂಗಾಗಿ ನೋಡ್ರಿ ನನ್ಗೆ ಡಾರ್ಕ್ ಸರ್ಕಲ್ಸ್ ಜಸ್ಟ್ ಒಂದು ಪಿಗ್ಮೆಂಟ್ಸ್ ಕವರ್ ಆದ್ರೆ ಸಾಕು. ನನ್ಗೆ ಅಷ್ಟೇ ನನ್ಗೆ ಪಿಗ್ಮೆಂಟ್ಸ್ ಏನಿಲ್ಲ. ಸೊ ಹಂಗಾಗಿ ನಾನು ಇಲ್ಲಿ ಕನ್ಸಿಲರ್ ಪ್ಯಾಲೆಟ್ ತಗೊಂಡೆ ನೋಡ್ರಿ. ಅದು Forever 52 ಬ್ರ್ಯಾಂಡ್. ಸೊ ಇದು ಕ್ರೀಮ್ ಬೇಸ್ಡ್ ಇರ್ತೈತಿ. ಅಂಡ್ ಇದ್ರಾಗ ನಾನು ರೆಡ್ ಆರೆಂಜ್ ತಗೊಳತೀನಿ ಕಲರ್ ಕರೆಕ್ಷನ್. ಇದನ್ನ ತಗೊಂಡು ನೀಟಾಗಿ ನಾನು ಏನ್ ಲೈಟ್ ವೇಟ್ ಪಿಗ್ಮೆಂಟ್ಸ್ ಇದೆಯಲ್ಲ ಅಪ್ಪರ್ ಲಿಪ್ ಮೇಲೆ ಮತ್ತೆ ಡಾರ್ಕ್ ಸರ್ಕಲ್ ಕಣ್ಣಿನ ಮೇಲೆ ಅಷ್ಟ ತಗೊಂಡು ಕವರ್ ಮಾಡಿದೆ. ಇದು ಮುಗಿದ್ಮೇಲೆ ಒಂದು ಸ್ಕಿನ್ ನಿಮ್ಮ ಆಸ್ ಇಟ್ ಇಸ್ ನಿಮ್ ಸ್ಕಿನ್ ಏನಿರ್ತೈತಲ್ಲ ನ್ಯೂಟ್ರಲೈಸ್ ಮಾಡ್ಕೋಬೇಕು. ಅಂದ್ರೆ ಲೈಕ್ ನಿಮ್ ಸ್ಕಿನ್ ಟೋನ್ ಏನಿರ್ತೈತಲ್ಲ ಅದ ಕಲರ್ದ ಇನ್ನೊಂದು ಕನ್ಸಿಲರ್ ಪಿಕ್ ಮಾಡ್ಕೊಂಡ ನ್ಯೂಟ್ರಲೈಸ್ ಮಾಡ್ಕೊಂಡ್ರೆ ನೀಟಾಗಿ ಒಂದು ಬೇಸ್ ನ ರೆಡಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ನಿಮ್ದು ಇವನ್ ಟೋನ್ ಆಗ್ತೈತೆ ಫೇಸ್. ಅಂದ್ರೆ ಮುಂಚೆ ಸ್ವಲ್ಪ ಅನ್ಇವನ್ ಟೋನ್ ಇರ್ತೈತಲ್ರಿ ಡಾರ್ಕ್ ಸರ್ಕಲ್ಸ್ ಪಿಗ್ಮೆಂಟ್ಸ್ ಅಂತ ಹೇಳಿ, ಇವಾಗ ಇವನ್ ಟೋನ್ ಆಕೈತಿ. ಸೊ ಹಂಗ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಕಂಪ್ಲೀಟ್ ಸೆಟ್ ನೀಟ್ ಪರ್ಫೆಕ್ಟ್ ಇರ್ಬೇಕು ನಮ್ ಬ್ಲೆಂಡಿಂಗ್. ನಾನ್ ನೋಡ್ರಿ ಇಲ್ಲೆಲ್ಲ ನೀಟಾಗಿ ಹೆಂಗ್ ಬ್ಲೆಂಡ್ ಮಾಡ್ಕೊಂಡೇನಿ. ಸೊ ಇದು ಮುಗಿಸಿ ನೆಕ್ಸ್ಟ್ ಏನಂತಂದ್ರೆ ನೈಕಾ ಬ್ರ್ಯಾಂಡ್ ಇಂದ ಒಂದು ಪೌಡರ್ ತಗೊಂಡೆ ನಾನು, ಕಾಂಪ್ಯಾಕ್ಟ್ ಪೌಡರ್. ಇದು ಕೂಡ ಒಂದು ಬೆಸ್ಟ್ ನೋಡ್ರಿ. ನೈಕಾ ಬ್ರ್ಯಾಂಡ್ ಇಂದ ಪೌಡರ್ ನಂಗೆ ಬಹಳ ಇಷ್ಟ ಆಗ್ತೈತಿ. ಎಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡೇನಿ ಪೌಡರ್ನ. ಇದು ಮುಗಿಸಿ ಬ್ಲಶ್ ಈಸ್ ಮೈ ಫೇವ್ರೇಟ್ ನೋಡ್ರಿ. ನನ್ಗೆ ಆಲ್ ಟೈಮ್ ಬ್ಲಶ್ ಇಲ್ಲ ನಾ ಮೇಕಪ್ ಮಾಡ್ಕೊಳ್ಳಲ್ಲ. ಫೌಂಡೇಶನ್ ಬೇಕಾದ್ರೆ ಬಿಡ್ತೀನಿ, ಬ್ಲಶ್ ಮಾತ್ರ ಬಿಡಲ್ಲ. ಯಾಕಂದ್ರೆ ಬ್ಲಶ್ ಒಂಥರ ಲುಕ್ಕ ಬೇರೆ ರೀ ಅದು. ಸೊ ಕೆ ಬ್ಯೂಟಿದೆ ಬ್ಲಶ್ ಯೂಸ್ ಮಾಡೇನಿ, ಅದು ಕ್ರೀಮ್ ಬೇಸ್ಡ್. ನೆಕ್ಸ್ಟ್ ಬಂದ ಕಾಜಲ್ ಮತ್ತು ಲೈನರ್ ಲಿಪ್ಸ್ಟಿಕ್ ಹಾಕೊಳತೀನಿ ಇವಾಗ. ಸೊ ಲೈನರ್ ನಾನು ಕಾಜಲ್ ಬಂದ ಹಾಫ್ ಸರ್ಕಲ್ ಅಷ್ಟ ಹಾಕ್ತೇನೆ ರೀ, ಹಾಫ್ ಐಸ್ಗೆ ಅಷ್ಟ, ಫುಲ್ ಹಾಕಂಗಿಲ್ಲ, ನಂಗೆ ಇಷ್ಟ ಆಗಲ್ಲ. ಅದ್ ಮುಗಿಸಿ ನೆಕ್ಸ್ಟ್ ಲೈನರ್ ಹಾಕೊಂತೀನಿ. ಅದಾಗಿದ್ಮೇಲೆ ಅಂತ ಮಸ್ಕರ. ಸೊ ಮಸ್ಕರ ಅವನ್ನಂತೂ ನಂಗೆ ಬಹಳ ಪ್ರೀತಿ. ಯಾಕಂದ್ರೆ ನಮ್ಗೆ ಸ್ವಲ್ಪ ಅದಾವ್ರಿ ಐ ಲ್ಯಾಶಸ್. ಸೊ ಚಂದ ಕಾಣ್ಬೇಕಲ್ಲ ಕಣ್ಣಮ್ಮು. ಸೊ ಹಂಗಾಗಿ ನಾನು ಸ್ವಲ್ಪ ಮಸ್ಕರ ಹಾಕೋತೀನಿ. ಅದಾಗಿದ್ಮೇಲೆ ಐಬ್ರೋ. ಸೊ ಆಲ್ರೆಡಿ ನಾನು ಐಬ್ರೋ ಚೆನ್ನಾಗೇ ಇದಾವ. ಸ್ವಲ್ಪ ಇನ್ನೂ ಒಂದು ಕ್ರೀಮ್ ಅದೆಲ್ಲ ಪೌಡರ್ ಸೆಟ್ ಆಗಿರ್ತದಲ್ಲ. ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಂಚೂರು ಪಪ್ ಮಾಡ್ತೀನಿ ಅಷ್ಟ. ಅದಾಗಿದ್ಮೇಲೆ ಲಿಪ್ ಲೈನರ್ ಹಾಕೊಂಡೆ. ಅದನ್ನ ಮುಗಿಸಿ ನೆಕ್ಸ್ಟ್ ಸ್ಟಿಕ್ ಹಾಕೊಂಡೆ ನೋಡ್ರಿ, ಫೇಸಸ್ ಕನ್ನಡ ಅವರ್ದ. ಈ ಹಿಂಗೈತ್ ನೋಡ್ರಿ ನನ್ನ ಫೈನಲ್ ಲುಕ್ ಹೆಂಗಿದೆ ಅಂತ ಹೇಳ್ರಿ. ಫೈನಲ್ ಆಗಿ ಒಂದ್ ಬಿಂದಿ ಇಟ್ಕೊಂಡೆ. ಸೊ ನಾವು ಮದುವೆಗೆ ಅಂತ ತೋರಿಸ್ಬೇಕಲ್ಲ. ಸೊ ಹೆಂಗೈತ್ ಹೇಳ್ರಿ ನನ್ನ ಫೈನಲ್ ಲುಕ್ ಯಾವ ತರ. ಸೊ ಹಿಂಗ ನೋಡ್ರಿ ನಾನು ಫೌಂಡೇಶನ್ ಹಾಕೊಳಂಗಿಲ್ಲ ಜಾಸ್ತಿ ಮೇಕಪ್ ಒಳಗ, ಜಸ್ಟ್ ಕನ್ಸಿಲಿಂಗ್ ಒಳಗ ಮೇಕಪ್ ಮಾಡ್ಕೋತೀನಿ. ಇದ ನನ್ನ ಡೈಲಿ ಸಿಗ್ನೇಚರ್ ಲುಕ್ ನೋಡ್ರಿ. ನನ್ಗಂತೂ ಈ ಮೇಕಪ್ ಅಂದ್ರೆ ಬಹಳ ಇಷ್ಟ ಆಗ್ತೈತಿ. ಇಷ್ಟ ಸಿಂಪಲ್ ಆಗಿ ಇಷ್ಟ ಲೈಟ್ ವೇಟ್ ಆಗಾಕ ಜಸ್ಟ್ 5 ನಿಮಿಷದ ರೆಡಿ ಆಗ್ತೀನಿ ನೋಡ್ರಿ ನಾನು ಈ ತರ. ಸೊ ಬಹಳ ಇಷ್ಟ ಆಗ್ತೈತಿ ನನಗೆ. ನಿಮ್ಗೆ ಹೆಂಗ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನ್ನ ಮೇಕಪ್ ಅವ್ರ ಬಗ್ಗೆ. ಸೊ ಸ್ಟೇ ಟ್ಯೂನ್, ಲವ್ ಯು, ಬಾಯ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ.